ಇಲ್ಲೇ ಇರಲಿ, ನಾವು ಹೋಗೋಣ ಬಾ. ಏನು ಬೇಕಾಗಿಲ್ಲ. ಈ ಮನೆಗೆ ನೀನು ಅಮೂಲ್ಯನ ಮದುವೆ ಆಗಿ ಕರ್ಕೊಂಡು ಬಂದಿರೋದು. ಈ ಮನೇಲೇನೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ಕನ್ಸು ಕಟ್ಕೊಂಡಿರೋದು. ಸೊ ನೀವೆಲ್ಲೇ ಇರಿ, ನಾವು ಹೋಗ್ತೀವಿ. ಅಮೂಲ್ಯ ಮನೇನ ಇಷ್ಟಪಟ್ಟು ಬಂದಿದ್ದಲ್ಲ, ನಾನು ಇಷ್ಟಪಟ್ಟು ಬಂದಿದ್ದು. ನಾನು ಕಾಡಿಗೆ ಹೋದ್ರೆ ನನ್ನ ಜೊತೆ ಅವಳು ಬರ್ತಾಳೆ. ಬಾ ಅಮೂಲ್ಯ. ಸೀರಿಯಸ್ ಆಗಿ ಹೇಳ್ತಿದ್ದೆ ವೇದಾಂತ್? ಯಾಕೆ ಅಮೂಲ್ಯ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಜೊತೆ ಬರೋದಿಲ್ವಾ? ಖಂಡಿತ ಬರ್ತೀನಿ, ಯಾವ ಅನುಮಾನನೂ ಇಲ್ಲದೆ ಬರ್ತೀನಿ. ಅಮ್ಮ ಅಮ್ಮ, ನಿಮ್ ದೊಡ್ಡ ಮೊಮ್ಮಗ ಸೊಸೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳ್ತಾ ಇದೀಯ ನೀನು? ನಿಜ ಅಮ್ಮ. ಅಮ್ಮ ಅವ್ರು ಬಂದ್ರು, ಬನ್ನಿ ಅಮ್ಮ. ನಿಂತ್ಕೊಳ್ಳೋ, ವೇದಾಂತ್ ನಿಂತ್ಕೊಳ್ಳೋ. ಯಾಕೋ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನೀನು ಈ ರೀತಿ ಹಠ ಮಾಡೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ವಿಕ್ಕಿ ಚಿಕ್ಕವನು ಕಣೋ, ಅವನೇನೋ ತಿಳಿದೇ ತಪ್ಪು ಮಾಡಿರ್ಬೋದು. ಆದ್ರೆ ದೊಡ್ಡ ಅಣ್ಣನಾಗಿ ಅವನನ್ನ ಕ್ಷಮಿಸ್ಬೇಕಾದ್ದು ನೀನೇ ಅಲ್ವೇನೋ? ಐ ಆಮ್ ಸಾರಿ ಅಜ್ಜಿ, ಅವನನ್ನ ಕ್ಷಮಿಸೋದಕ್ಕೆ ನನ್ನ ಕೈಲಾಗೋದಿಲ್ಲ. ಕ್ಷಮಿಸೋದು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಕ್ಷಮಿಸ್ತಿದೆ. ಆದ್ರೆ ಅವನು ಮಾಡಿರೋದು ನಂಬಿಕೆ ದ್ರೋಹ. ಹಾಗಂತ ಅವನಿಗೆ ಹಿಂಸೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ಇಲ್ಲಿದ್ರೆ ಅವನಿಗೆ ಹಿಂಸೆ ಜಾಸ್ತಿ ಆಗುತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಅಪ್ಪಿ ತಪ್ಪಿನೂ ಇಂಥ ವಿಚಾರದಲ್ಲಿ ಹುಡುಗಾಟ ಆಡ್ಬೇಡ. ಸಮಸ್ಯೆ ಭಿನ್ನಾಭಿಪ್ರಾಯ ಯಾವ ಮನೇಲಿ ಬರಲ್ಲ ಹೇಳು? ಅದಕ್ಕೆ ಮನೆ ಬಿಟ್ಟು ಹೋಗೋದೇ ಪರಿಹಾರ ಅಲ್ಲಪ್ಪ. ಕಳ್ಕೊಳ್ಳೋದು, ದೂರ ಹೋಗೋದು ತುಂಬಾ ಸುಲಭ. ಆದ್ರೆ ಪಡ್ಕೊಳ್ಳೋದು, ಸೇರಿಸೋದು ತುಂಬಾ ಕಷ್ಟ ಕಣೋ. ಯೋಚನೆ ಮಾಡದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಡವಟ್ಟು ಮಾಡ್ಕೋಬೇಡ. ನಿನಗೆ ತಿಳುವಳಿಕೆ ಇದೆ, ವಿವೇಕ ಇದೆ, ಅದನ್ನ ಉಪಯೋಗಿಸದೆ ಮುಂಗೋಪ ಮಾಡ್ಕೋಬೇಡ. ಪರವಾಗಿಲ್ವೇ, ಅಣ್ಣ ತಮ್ಮ ಮಧ್ಯೆ ಡಿವೈಡ್ ಆಗುವಷ್ಟು ದೊಡ್ಡ ಗ್ಯಾಪ್ ಆಗಿದೆ. ಇದು ನಿಜವಾಗ್ಲೂ ಸಂತೋಷದ ವಿಷಯ. ಏ ಸುಹಾಸಿನಿ, ಎಲ್ಲೇ ಇದೆಯಾ? ನಿನ್ ಮಗ ಸೊಸೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಬಾರಿ ಇಲ್ಲಿ, ತಡಿಯಕ್ಕಾಗಲ್ವಾ? ಅಮ್ಮ, ಏನೋ ಸಣ್ಣ ಮನಸ್ತಾಪ ಆಗಿ ಮಾತುಕತೆ ಆಗ್ತಿದೆ ಅಂತ ಅನ್ಕೊಂಡೆ. ಏನು ವೇದಾಂತ್ ಬಾಯಿನಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಬಂತ? ನಾನಂತೂ ಇದನ್ನ ನಂಬಲ್ಲ, ನಂಬಕ್ಕೆ ಸಾಧ್ಯನೂ ಇಲ್ಲ. ನಾನಿದಕ್ಕೆ ಅವಕಾಶನೂ ಮಾಡ್ಕೊಡಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನಾನೊಂದು ನಿರ್ಧಾರ ತಗೊಳ್ತೀನಿ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದು ಏನೇ ಕಾರಣ ಇರಲಿ ವೇದಾಂತ್, ನೀನು ಮನೆ ಬಿಟ್ಟು ಹೋಗೋ ಅಗತ್ಯ ಇಲ್ಲ. ನನ್ನ ಮಾತನ್ನ ಮೀರಿ ಹೋಗೋ ಪ್ರಯತ್ನ ಮಾಡಬೇಡ. ಯಾಕೋ ಹೀಗೆ ದುಡುಕ್ತಿದ್ಯಾ? ನಿನ್ ಜೊತೆ ಅಮ್ಮ ಬಗ್ಗೆನೂ ಯೋಚನೆ ಮಾಡೋ. ನಾಳೆ ಅವರ ಅಪ್ಪ ಅಮ್ಮ ಬಂದು ಮನೇಲಿ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ನಾನು ಏನಂತ ಉತ್ತರ ಹೇಳೋ? ವೇದಾಂತ್, ನಿನಗ್ ನನ್ನ ಮೇಲೆ ಗೌರವ ಇದ್ರೆ ಹೋಗೋ ನಿರ್ಧಾರನ ಕೈ ಬಿಡ. ಸರಿಯಮ್ಮ, ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರನ ಬದಲಾಯಿಸ್ತೇನೆ. ಆದ್ರೆ ನಾನು ತಗೊಂಡಿರೋ ನಿರ್ಧಾರ ಖಂಡಿತವಾಗ್ಲೂ ತಪ್ಪಂತೂ ಅಲ್ಲ. ನಾನು ಜಾಸ್ತಿ ದೂರ ಎಲ್ಲೂ ಹೋಗೋದಿಲ್ಲ, ಇಲ್ಲಿ ಔಟ್ ಹೌಸ್ ಇರ್ತೇನೆ. ಬಾ. ಹೊರಟೋದ್ನಾ? ಅಮೂಲ್ಯ, ಇಲ್ಲಿ ತುಂಬಾ ಧೂಳಿದೆ, ಸ್ವಲ್ಪ ಕ್ಲೀನ್ ಮಾಡ್ತೀಯಾ? ಪರವಾಗಿಲ್ಲ ಕಣಯ್ಯ, ನೀನು ಜೋರಿದ್ಯಾ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ನೀನ್ ಮಾಡಿದ ಕೆಲ್ಸಕ್ಕೆ ನಾನ್ ಯಾಕೆ ಕಷ್ಟಪಡ್ಬೇಕು?
ಈ ಅರಮನೆಗೆ ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದು ನೀನು. ಸೊ ನೀನೇ ಕ್ಲೀನ್ ಮಾಡು. ನೀನು ಈ ಮನೇಲಿ ಇರ್ತೀಯ ತಾನೆ, ಕ್ಲೀನ್ ಮಾಡೋರು ಏನ್ ಪ್ರಾಬ್ಲಮ್ಮು? ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಎಲ್ಲೋದ್ರೂ ಅವಳು ನನ್ನ ಜೊತೆಗೆ ಬರ್ತಾಳೆ ಅಂತ ಮಾತಲ್ಲೇ ಸಿಕ್ಕಾಕ್ಸಿ ನನ್ನನ್ನ ಇಲ್ಲಿಗೆ ಎತ್ತಾಕೊಂಡ್ ಬಂದಿದ್ದು ನೀನು. ನನ್ಗೇನ್ ಇಲ್ಲಿ ಬರ್ಬೇಕು ಅಂತ ಇಷ್ಟ ಇರ್ಲಿಲ್ಲ. ಏನೋ ಗಂಡ ಅಂತ ಗಂಟಾಕ್ಸ್ಕೊಂಡಿದ್ ತಪ್ಪಕ್ಕೆ ಹೆಂಡತಿ ಧರ್ಮ ಅಂತ ಬಂದಿದ್ದೀನಿ. ಅದನ್ನೇ ಬಂಡವಾಳ ಮಾಡ್ಕೊಂಡು ನನ್ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಬಂದ್ರೆ ನಾನ್ ಸುಮ್ನಿರೋ ಮಗಳೇ ಅಲ್ಲ. ನಿನ್ ಬಾಯಲ್ಲಿ ಎಂತೆಂತ ಮಾತು ಬರುತ್ತಲ್ಲ, ನೋಡಿಗೂ ವಿಡಿಯೋಗೂ ಸಂಖ್ಯೆ ಇಲ್ಲ. ಹೇಳೋದು ಮಾಡೋದಿಲ್ಲ. ಗೊಣಗ್ತಾ ಬೈಕೊಂಡೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾನು. ಬೇಕಿದ್ರೆ ಕ್ಲೀನ್ ಮಾಡು, ಇಲ್ಲ ಅಂದ್ರೆ ಬಿಟ್ಟಾಕು. ಸೈಡ್ ತೊಗೊಂಡೋಗು. AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡಿದಷ್ಟು ಈಸಿ ಅಲ್ಲ ಮನೆ ಕೆಲಸ. ಕೊಡಿಲಿ ಇದು ಕೆಳಗಾಕು. ಅದಕ್ಕೆ ಹೇಳೋದು ಸೂಪರ್ ಕ್ಯೂಟ್ ಬಜಾರಿ ಅಂತ. ಇದಕ್ಕೆ ಏನ್ ಕಮ್ಮಿ ಇಲ್ಲ, ಮೈ ಬಗ್ಸ್ ಕೆಲಸ ಮಾಡು. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ತೋರಿಸ್ರಂತೆ, ಹಾಗಾಯ್ತು ನಿನ್ ಕತೆ. ಅಲ್ಲ ಕಣಯ್ಯ, ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ. ಪಾಪ ತನ್ ಪಾಡಕ್ ತಾನಿರೋ ಮನುಷ್ಯ ಏನಯ್ಯ ಮಾಡ್ತು ನಿಂಗೆ? ಕಲಿಯುಗದ ಇನ್ಸ್ಟೆಂಟ್ ಕರ್ಮ ಗುರು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಆದ್ರೂ ಈ ಮನೆ ಒಂಥರ ಚೆನ್ನಾಗಿದೆ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ಯಾವ ಮನೆ ಆದ್ರೇನು ಯಾವ ಜಾಗ ಆದ್ರೇನು ಎಲ್ಲ ಚೆನ್ನಾಗೇ ಇರುತ್ತೆ. ನಾವು ಅಮೆರಿಕದ ವೈಟ್ ಹೌಸ್ ಅಲ್ಲಿ ಇರೋದಕ್ಕೂ ಸೈ, ಈ ಕೋಪಿಸ್ಟನ್ ಔಟ್ ಹೌಸ್ ಅಲ್ಲಿ ಇರೋದಕ್ಕೂ ಸೈ. ಪಾಪ ನೀವೇ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ನೀವೆಲ್ಲ ನಮ್ಮಂತವ್ರನ್ನ ನೋಡ್ ಕಲಿಬೇಕು ಕಣಯ್ಯ. ಬದುಕದ್ ಹೇಗೆ ಅಂತ ಗೊತ್ತಾಗತ್ತೆ. ಆರ್ತಿ, ಏನೋ ಯೋಚನೆ ಮಾಡ್ತಿದ್ಯಾ ಅನ್ಸತ್ತೆ. ಇನ್ನೇನ್ ಮಾಡೋದತ್ತೆ, ಯೋಚನೆ ಮಾಡೋ ತರ ಆಗೋಗಿದೆ. ಯೋಚನೆ ಮಾಡೋದ್ರಿಂದ ಆಗಿರೋದೆಲ್ಲ ಸರಿ ಹೋಗುತ್ತಾ ಆರ್ತಿ? ಒಂದು ಚಿಕ್ಕ ಜಗಳ ಮನೆ ಮುರಿಯೋ ಮಟ್ಟಿಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾಪ ಅಮ್ಮು ಮತ್ತೆ ವೇದಾಂತ್ ಬಾವ ಔಟ್ ಹೌಸ್ಗೆ ಹೋಗಿದ್ದಾರೆ.
ಇಷ್ಟಕ್ಕೆ ನೀನು ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಆಡ್ತಿದ್ಯಾ. ಅವನು ಮನೆ ಬಿಟ್ಟೆ ಹೋಗ್ತಿದ್ದ. ಅಟ್ಲೀಸ್ಟ್ ಔಟ್ ಹೌಸಲ್ಲಾದರೂ ಇರೋ ಥರ ಮಾಡಿದ್ದೆ. ಒಂದು ದೊಡ್ಡ ಫ್ಯಾಮಿಲಿ ಇಷ್ಟು ಸಣ್ಣ ಜಗಳಕ್ಕೆ ಹೊಡೆದೋಗುತ್ತೆ ಅಂದ್ರೆ ಟೆನ್ಷನ್ ಆಗಲ್ವಾ ಅತ್ತೆ? ಏನಾಗಿದೆಯೋ ಏನು, ಆದರೆ ಇದರಲ್ಲಿ ನಿನಗೆ ಲಾಭ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಅಮ್ಮ ನನ್ನ ತಂಗಿ, ಬಾವ ನನ್ನ ಗಂಡನ ಅಣ್ಣ, ಅವ್ರು ನೋವಾದ್ರೆ ನನಗೂ ಅದೇ ತಾನೇ ಆಗೋದು. ಆರ್ತಿ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ, ನಿನಗೆ ಅರ್ಥ ಆಗತ್ತೆ. ಇಲ್ಲ ಅತ್ತೆ, ಅದೇನು ಅಂತ ನೀವೇ ಹೇಳಿ. ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಆರ್ತಿ, ಇವತ್ತಿದ್ದ ನಿನಗೆ ಫ್ರೀಡಮ್ ಸಿಕ್ಕಿದೆ. ಇನ್ಮೇಲೆ ನೀನೇ ಈ ಮನೆ ಹಿರಿ ಸೊಸೆ. ಎಷ್ಟು ದಿನ ಈ ಮನೆಯಲ್ಲಿ ಹಿರಿ ಸೊಸೆ ಆಗಿದ್ಲು. ಹಿರಿ ಸೊಸೆ ಮೂಲೆ ಗುಂಪಾಗಿದ್ಲು. ಈಗ ನಿನಗೆ ನಿನ್ನ ಸ್ಥಾನ ಸಿಕ್ಕಿದೆ. ಅಷ್ಟೇ ಅಲ್ಲ ಆರ್ತಿ, ನಿನ್ನ ಗಂಡ ತನ್ನ ಅಣ್ಣನ ಕಪಿ ಮುಷ್ಟಿಯಿಂದ ಆಚೆ ಬಂದಿದ್ದಾನೆ. ಇನ್ಮೇಲೆ ಅವನು ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತ್ಕೋತಾನೆ. ಹೆಸರು, ಹಣ ಎಲ್ಲ ಸಂಪಾದನೆ ಮಾಡ್ತಾನೆ. ಇನ್ಮೇಲಿಂದ ಈ ವಸಿಷ್ಠ ಫ್ಯಾಮಿಲಿಗೆ ನಿನ್ನ ಗಂಡನೇ ರಾಜ, ನೀನೇ ರಾಣಿ. ನೀವ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅತ್ತೆ. ಇಷ್ಟು ದಿನ ನಾನು ಈ ದಿಕ್ಕಲ್ಲಿ ಯೋಚನೆನೇ ಮಾಡಿರ್ಲಿಲ್ಲ. ಕರೆಕ್ಟು. ಇನ್ಮೇಲೆ ಈ ಮನೆಗೆ ನಾನೇ ಯಜಮಾನಿ, ನನ್ನ ಗಂಡನೇ ಯಜಮಾನ. ಇದು ಒಂಥರ ಸ್ವತಂತ್ರನೇ. ಆರ್ತಿ, ಮನೆ ಜವಾಬ್ದಾರಿ ಯಜಮಾನಿ ಕೈನಲ್ಲಿರ್ಬೇಕು. ತಗೋ ಇದು, ಇಟ್ಕೋ. ಇನ್ಮೇಲೆ ಈ ಮನೆಗೆ ನೀನೇ ಯಜಮಾನಿ. ಅತ್ತೆ, ಇದೆಲ್ಲ ಈಗಲೇ ನನಗೆ ಯಾಕೆ? ನೀವಿದ್ದೀರಲ್ಲ. ಜವಾಬ್ದಾರಿ ಬೆನ್ನಿಗೆ ಬಿದ್ದಾಗ್ಲೆ ನಮ್ಮ ನಿಜವಾದ ತಾಕತ್ತೇನು ಅಂತ ಗೊತ್ತಾಗದು. ಇನ್ಮೇಲೆ ಈ ಜವಾಬ್ದಾರಿ ಎಲ್ಲ ನಿಂದೆ. ಥ್ಯಾಂಕ್ಸ್ ಅತ್ತೆ. ಅಧಿಕಾರ ಕೈಗೆ ಸಿಕ್ತು ಅಂದ ತಕ್ಷಣ ಎಲ್ಲ ಮುಗೀತು ಅಂತ ಅನ್ಕೋಬೇಡ. ನೀನು ಮಾಡಬೇಕಾದ ಕೆಲಸ ಇನ್ನೂ ಒಂದು ಬಾಕಿ ಇದೆ. ಏನತ್ತೆ ಅದು? ಇದು ಇಲ್ಲಲ್ಲಮ್ಮ, ಇಲ್ಲಿ 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 ಬರ್ಲಿ, ಇಲ್ಲಿ ಬರ್ಲಿ. ನೈಸ್ ಡ್ರೆಸ್. ಇದು ಇಲ್ಲಿ ಬರ್ಲಿ, ಇಲ್ಲಿ ಬರ್ಲಿ. ಓ, ಮ್ಯಾಚಿಂಗ್ ನೈಲ್ ಪಾಲಿಶ್. ನೈಸ್ ನೈಸ್. ಓ, ನೈಸ್ ಇಯರಿಂಗ್ಸ್. ನನ್ನ ಮೀನಿಗೂ ಕೊಡಿಸ್ಬೇಕು. ಇದನ್ನ ಇಲ್ಲ ಹಾಕ್ಬಿಡಮ್ಮ. ಹಂಗೆ ಟೈಪು ಟೈಪು. ಕಾಂತ, ಮೇಡಮ್, ನಾನು ನನ್ನ ಕಣ್ಣಾರೆ ನೋಡ್ತಾ ಇರೋದು ನಿಜನಾ? ನೀವು ನಮ್ಮ ವಿಕ್ಕಿ ಬಾಸ್ ಅವ್ರ ಏಕೈಕ ಪತ್ನಿ ಆರ್ತಿ ಮೇಡಮ್ ಅಲ್ವಾ? ಏನ್ರಿ ಕತೆ ಹಿಂಗಾಡ್ತಾ ಇದ್ದೀರಾ? ನಾನು ಯಾವತ್ತೂ ನೋಡೇ ಇಲ್ವಾ? ಹಾಗಲ್ಲ ಮೇಡಮ್, ನೀವು ಈ ಕಡೆ ಬರೋದು ತುಂಬಾ ಅಪರೂಪ ಅಲ್ವಾ? ಅದಕ್ಕೆ ನನ್ನನ್ನು ನಾನೇ ಟೆಸ್ಟ್ ಮಾಡ್ಕೊಂತ ಇದ್ದೆ. ಕಾಫಿ, ಟೀ, ಹಾಲು, ಹಾರ್ಲಿಕ್ಸ್, ಮತ್ತೆ ಇನ್ನೇನು ವಿಶೇಷ? ತಗೊಳ್ಳಿ ಈ ಬೋರ್ಡ್ನ. ಆ ಬೋರ್ಡ್ನ ತೆಗೆದು ಈ ಬೋರ್ಡ್ನಲ್ಲಿ ಹಾಕಿ. ಮೇಡಮ್, ನೀವು ಜೋಕ್ ಮಾಡ್ತಾ ಇಲ್ಲ ತಾನೆ? ಅದು ನಮ್ ಬಾಸ್ ನೇಮ್ ಬೋರ್ಡ್. ಅದನ್ನ ತೆಗೆದ್ರೆ ಇಡೀ ಆಫೀಸೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಈ ಕೆಲಸ ನನ್ನ ಕೈಯಲ್ಲ ಮಾಡಕ್ಕಾಗಲ್ಲ. ಓವರ್ ಆಕ್ಟಿಂಗ್ ಮಾಡ್ಬಿಡಿ ಕಾಂತ. ಸುಮ್ನೆ ಹೇಳ್ದಷ್ಟು ಮಾಡಿ. ಇಲ್ಲ ಮೇಡಮ್, ನನಗ್ ನಾನೇ ಕೊಳ್ಳಿ ಇಟ್ಕೊಳ್ಳುವಂತ ಕೆಲಸ ನಾನು ಮಾಡಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬನ್ನಿ. ನಾನು ವಿಕ್ರಾಂತ್ ವಶಿಷ್ಠ ಅವ್ರ ವೈಫ್ ಆರ್ತಿ ಅಂತ. ನಾನು ನಿಮ್ಮನ್ನ ಮುಂಚೆ ಆಫೀಸಲ್ಲಿ ನೋಡೇ ಇಲ್ವಲ್ಲ? ನಾನ್ ಪ್ರಜ್ವಲ್ ಅಂತ. ಇದು ಮಂಗಳೂರು ಮಾಂಗಡ ಮೀನು. ಇವಾಗ ತಾನೇ ಐಸ್ ಬಾಕ್ಸ್ ಅಲ್ಲಿ ಹಾಕ್ಸಿ ಪಾರ್ಸಲ್ ಕರ್ಸ್ಕೊಂಡಿದೀವಿ. ಏನಾಗಲ್ಲ ಬಿಡಿ. ಅದೇನ್ ಕೆಲಸ ನಂಗೆ ಹೇಳಿ. ಬೋರ್ಡ್ ಪ್ರಜ್ವಲ್, ನೀವೊಂದು ಕೆಲಸ ಮಾಡಿ. ಆ ಬೋರ್ಡ್ನ ತೆಗಿರಿ, ಈ ಬೋರ್ಡ್ನಲ್ಲಿ ಹಾಕಿ. ಯಾಕೆ ಪ್ರಜ್ವಲ್ ತೆಗಿಯಲ್ವಾ? ನೀವೀಗ ತೆಗಿಲಿಲ್ಲ ಅಂದ್ರೆ ನಾನು ನಿಮ್ಮನೆ ಕೆಲಸದಿಂದ ತೆಗಿಬೇಕಾಗತ್ತೆ. ಎಂತ ಮೇಡಮ್, ನೀವು ಹೀಗೆಲ್ಲ ಹೇಳ್ತಿದ್ದೀರಾ? ಅಲ್ಲ, ಕೆಲಸ ಹೋಗುವಂತ ಕೆಲಸ ನಾನೇನ್ ಮಾಡಿದೆ? ವಾದ ಚರ್ಚೆ ಏನು ಬೇಕಾಗಿಲ್ಲ. ನಿಮ್ ಕೆಲಸ ಉಳಿಬೇಕು ಅಂದ್ರೆ ನಾನ್ ಹೇಳಿರೋ ಕೆಲಸ ಮಾಡ್ಬೇಕಷ್ಟೆ.
ಅಯ್ಯಯ್ಯೋ, ಏನಿದು ಅನಾಹುತ? ಆರ್ತಿ ಮೇಡಮ್ ಯಾಕೆ ಈ ಕೆಲಸ ಮಾಡಿಸ್ತಾ ಇದ್ದಾರೆ? ಅವ್ರಿಗೆ ಏನಾಗಿದೆ? ಇದನ್ನ ಯಾರಾದ್ರೂ ತಡೆಯೋ ತರ ಆಗ್ಬಾರ್ದಾ? ಈಗ ನೀವು ವಿಕ್ರಮ್, ನನ್ ಬೇತಾಳು. ವಿಕ್ರಮ್ 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 ಬೇತಾಳ್. ವಿಕ್ಕಿ, ಕರೆಕ್ಟ್ ಟೈಮ್ಗೆ ಬಂದ್ರಿ ನೋಡಿ. ನಾನು ಕೆಲಸ ಮಾಡಿಸಿದ್ದೀನಿ. ಚೆನ್ನಾಗಿದ್ಯಾ? ಯಾವಾಗ್ಲೂ ನಿಮ್ಮ ಹೆಸರು ಹೀಗೆ ಇರ್ಬೇಕು, ಆವಾಗ್ಲೇ ನಿಮ್ಗೊಂದು ಗೌರವ ಬರೋದು. ಬನ್ನಿ. ಹೆಂಡತಿ, ಇನ್ಮೇಲಿಂದ ಇದು ನಿಮ್ ಜಾಗ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ವಿಕ್ಕಿ. ಪ್ರಜ್ವಲ್, ಒಂದ್ ಕ್ಲಾತ್ ತಗೊಂಬನ್ನಿ. ನನ್ನ ಚೇರ್ ಮೇಲೆ ಕೂರಲ್ಲ ಹೆಂಡತಿ. ನೀವ್ ಇಲ್ಲಿ ಕೂತ್ಕೊಳ್ಬಾರ್ದು, ಇದು ನಿಮ್ ಜಾಗ. ನೀವ್ ಇಲ್ಲೇ ಕೂತ್ಕೊಳ್ಬೇಕು. ಪರವಾಗಿಲ್ಲ, ನನ್ಗೆ ಇಲ್ಲೇ ಕಂಫರ್ಟೇಬಲ್ ಆಗಿದೆ. ಇದು ಬಾಸ್ ಚೇಂಬರು, ಇದು ಬಾಸ್ ಚೇರು. ಇನ್ಮೇಲೆ ಈ ಆಫೀಸಿಗೆ ನೀವೇ ಬಾಸ್ ಅಂದ್ಮೇಲೆ ನೀವ್ ಇಲ್ಲೇ ತಾನೇ ಕೂತ್ಕೊಳ್ಬೇಕು. ಪ್ಲೀಸ್ ಹೆಂಡತಿ, ಬೇಡ ಅಂತ ಹೇಳಿದ್ನಲ್ಲ. ಇನ್ನು ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನನಗೆ ಗೊತ್ತಿದೆ ವಿಕ್ಕಿ. ಇನ್ನು ನಿಮ್ಗೆ ನಿಮ್ ಅಣ್ಣನ ಮೇಲಿರೋ ಗೌರವ ಕಡಿಮೆ ಆಗಿಲ್ಲ. ಆ ಗೌರವ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಆಲ್ರೆಡಿ ನೀವು ನಿಮ್ಮ ಅಣ್ಣನ ಕಳ್ಕೊಂಡು ಒಂಟಿಯಾಗಿದ್ದೀರಾ. ಈ ಒಂಟಿತನ ನಿಮ್ಮನ್ನ ಕಾಡುತ್ತೆ. ಅವಾಗ ನೀವು ನನ್ನ ಹತ್ರ ಬರಲೇಬೇಕು. ಸರಿ ವಿಕ್ಕಿ, ನಿಮ್ಮ ಇಷ್ಟ. ನಾನಿನ್ ಬರ್ತೀನಿ. ಬಸ್ ಕೇಳಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ಬಸ್, ನೀವು ವೇದನ್ ಸರ್ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಇಷ್ಟ ಇಲ್ಲದೆ ನೀವು ಇಂಕ್ ಪ್ಯಾಡ್ ಬೀಳ್ಸೋದನ್ನ ನಾನು ದೂರದಿಂದ ನೋಡಿದೆ. ನೀವು ಎಷ್ಟು ಜಗಳ ಮಾಡಿದ್ರು ಅವ್ರ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಆಗಿಲ್ಲಲ್ಲ. ನೀವೇನೇ ಹೇಳಿ, ನಿಮ್ಮಂತ ಅಣ್ಣ ತಮ್ಮನ್ನ ನಾನು ನೋಡ್ಲೇ ಇಲ್ಲ. ಯಾಕೆಂದ್ರೆ ನಿಮ್ಮಿಬ್ಬರ ಮಧ್ಯೆ ವಿಶೇಷವಾದ ಬಾಂಡಿಂಗ್ ಇದೆ. ಅಗ್ರಜಂಗೆ ಏನಾದ್ರು ಧೂಳಿದ್ರೆ ಆಗಲ್ಲ. ದಟ್ಸ್ OCD. ಬಸ್, ನಾಳೆ ಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀರಾ? ವಿಕ್ರಾಂತ್, ವಿಕ್ರಾಂತ್, ಏನಾಯ್ತು ವೇದಾಂತ್? ಯಾಕ ಕುಕ್ಕೊಂಡೆ? ಅವ್ನು ನಾಳಿಂದ ಕೋಚ್ ಟ್ರಾವೆಲ್ಸ್ ಫೈಲ್ಸ್ ತಗೊಂಡ ಅಂತ ಹೇಳ್ತಿದ್ದೆ. ಎಲ್ಲ ಹೋದ ಅವನು? ಕೇಳಿಸ್ಕೊತಾನೆ ಇಲ್ವಲ್ಲ? ನನಗೆ ಈಗ ಕನ್ಫರ್ಮ್ ಆಯ್ತು ಬಿಡು. ಏನು? ನಿನ್ಗೆ ತಲೆ ಕೆಟ್ಟಿದೆ ಅಂತ. ಸುಮ್ಮನೆ ಲೂಸ್ ತರ ಮಾತಾಡ. ಯೋ, ಮತ್ತಿನ್ನೇನಯ್ಯ? ಬಾಯಿಗೆ ಬಂದಾಗ ಮಾತಾಡಿ ದೊಡ್ಡದಾಗಿ ಜಗಳ ಮಾಡ್ಕೊಂಡು ತಮ್ಮನಿಂದ ದೂರ ಆದವನು ಈಗ ತಮ್ಮನ ಹೆಸರೇ ಹೇಳ್ತಿದ್ಯಲ್ಲ. ನಿನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಿಕ್ಕಿ ಬಾಬಾ ನಿನ್ ಲೈಫ್ ಇಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಕಳ್ಸಿದ್ದು ನೀನೇನೆ. ಅವ್ರಿನ್ ವಾಪಸ್ ಬರೋದು ನಂಗೆ ಯಾಕೋ ಡೌಟ್. ಮಾಡಿದ್ದುಣ್ಣ ಮಾರಯ್ಯ ಅನ್ಕೊಂಡು ಅನ್ಭವ್ಸು. ಸರ್, ಪಾರ್ಸಲ್. ಹಾ, ಒಂದ್ ನಿಮಿಷ ಬಂದೆ. ಏನು? ವಿಕ್ರಾಂತ್ ಸರ್ ಕಳ್ಸಿದ್ರು. ನೀವೇ ಓಪನ್ ಮಾಡ್ಬಿಡಿ.
ಇದು ನಿನ್ಗೆ ಕಡೆಯ ನಿನ್ ಕಷ್ಟ ಪಡೋದನ್ನ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ನಾನು ಇದೆಲ್ಲ ಆರಾಮಾಗಿ ವರ್ಕ್ ಮಾಡ್ಬೋದು. ನೀ ನನಗೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ವಿಕ್ಕಿ ಬಾವಂಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇದನ್ನ ಡೆಲಿವರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ಅವರೇ. ಡೆಲಿವರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ನೀನ್ ಇದೇ ತರ ಯೋಚನೆ ಮಾಡ್ತಾ ಇರು. ಹೌದು, ನಾಳೆ ನಿಮ್ ಫೈನಲ್ ಪ್ರೆಸೆಂಟೇಷನ್ ಅಲ್ವಾ? ಮತ್ ನಾಳೆ ಏನ್ ಮಾಡ್ತೀರಾ? ಬಸ್ ನಾಳೆ ಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಾ? ನಾಳೆ ಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಾ?